ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ದಸರಾ ಹಬ್ಬಕ್ಕೆ ಶಕ್ತಿ ಸ್ವರೂಪಿಣಿಯರಿಗೆ ಗಿಫ್ಟ್ ಕೊಟ್ಟ ರಾಜ್ಯ ಸರ್ಕಾರ. ಅಕ್ಟೋಬರ್ 7, 9ಕ್ಕೆ ಜುಲೈ, ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗುಡ್ ನ್ಯೂಸ್. $50 ಕೋಟಿ ಹಣಕ್ಕೆ ಎಚ್ಡಿಕೆ ಬೆದರಿಕೆ ಆರೋಪ. ಉದ್ಯಮಿ ವಿಜಯ್ ಟಾಟಾ ದೂರಿನ ಬೆನ್ನಲ್ಲೇ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್. ಜಾಮೀನು ರಹಿತ ಸೆಕ್ಷನ್ ಹಾಕಿರೋದ್ರಿಂದ ಕುಮಾರಸ್ವಾಮಿಗೆ ಬಂಧನ ಭೀತಿ. ಮುಡಾ ಹಗರಣದ ಹೊತ್ತಿನಲ್ಲೇ ಖರ್ಗೆ ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಸಚಿವ. ಸಿದ್ದು ರಾಜೀನಾಮೆ ಸಂದರ್ಭ ಬಂದ್ರೆ ಎಸ್ಸಿ ಎಸ್ಟಿಗೆ ಸಿಎಂ ಸ್ಥಾನ ಸಿಗಬೇಕೆಂಬ ಲೆಕ್ಕಾಚಾರ. ಹನಿ ಟ್ರ್ಯಾಪ್, ಕೋಟಿ ಹಣದ ಜೊತೆ ಸಚಿವ ಸ್ಥಾನವೂ ಹೋಯಿತು. ರಾಜಕಾರಣದ ಅವನತಿಗೆ ಮನೆಯೇ ಕಾರಣ ಎಂದು ಜ್ಯೋತಿಷಿಗಳ ಸಲಹೆ. 37 ಕೋಟಿ ವೆಚ್ಚದ ಬೆಂಗಳೂರಿನ ಸದಾಶಿವನಗರದ ಭವ್ಯ ಬಂಗಲೆ ಮಾರಾಟಕ್ಕಿಟ್ಟ ಸಾಹುಕಾರ. ಹದಿನಾಲ್ಕು ವರ್ಷಗಳ ವನವಾಸ ಅಂತ್ಯಗೊಳಿಸಿ ತವರು ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಗ್ರ್ಯಾಂಡ್ ಎಂಟ್ರಿ. ಸಿಎಂ ಕೇವಲ 14 ಸೈಟ್ ಅಲ್ಲ, 5,000 ಕೋಟಿ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಅಖಾಡಕ್ಕೆ ಇಳಿತಾ ಇದ್ದಂತೆ ಸಿದ್ದರಾಮಯ್ಯ ವಿರುದ್ಧ ರೆಡ್ಡಿ ಬಾಂಬ್. ಸಿಎಂ ಆತ್ಮಸಾಕ್ಷಿ ಹೇಳಿಕೆಗೆ ಪರಿಷತ್ ಸದಸ್ಯ ಸಿಟಿ ರವಿ ಕೌಂಟರ್. ಸಿದ್ದರಾಮಯ್ಯಗೆ ಆತ್ಮ ಮತ್ತು ಆತ್ಮಸಾಕ್ಷಿ ಇದೆ ಅನ್ನೋದೇ ಸಂತೋಷ. ನಿಮ್ಮ ಕೇಸ್ನಲ್ಲಿ ನೀವೇ ಜಡ್ಜ್ ಅಂತ ಸಿಎಂಗೆ ಟಾಂಗ್. ಮುಡಾ ಕೇಸ್ನಲ್ಲಿ ಸತತ 7 ಗಂಟೆ ಇಡಿ ವಿಚಾರಣೆ ಎದುರಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣ. ಸುಮಾರು 5,000 ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ. ಅಧಿಕಾರಿಗಳು ಕೇಳಿದ 500ಕ್ಕೂ ಹೆಚ್ಚು ದಾಖಲೆ ಕೊಟ್ಟಿದ್ದೇನೆಂದ ಕೃಷ್ಣ. ಅಂತಾರಾಷ್ಟ್ರೀಯ ಡ್ರಗ್ ಮಾಫಿಯಾಗೆ ಕೊಡುಗೆ ಪೊಲೀಸರ ಶಾಕ್. ಥೈಲ್ಯಾಂಡ್ನಿಂದ ಬೆಂಗಳೂರು ಮೂಲದ ಭಾರತಕ್ಕೆ ಸಪ್ಲೈ ಆಗ್ತಿದ್ದ ಗಾಂಜಾ ವಶಕ್ಕೆ. 3 ಕೋಟಿ ಮೌಲ್ಯದ ಹೈಡ್ರೋಪೋನಿಕ್ ಗಾಂಜಾ ಜೊತೆ 7 ಆರೋಪಿಗಳು ಲಾಕ್. ಕೇವಲ 3 ತಿಂಗಳ ಕರು 1.5 ಲಕ್ಷಕ್ಕೆ ಮಾರಾಟ. ಬೆಳಗಾವಿಯ ಕಾಗವಾಡದ ಕೃಷ್ಣ ಕಿತ್ತೂರಲ್ಲಿ ಕಿಲಾರಿ ಆಕಳಿಗೆ ಹುಟ್ಟಿದ ಕರು ಅಲ್ಪಾವಧಿಯಲ್ಲಿ ದುಬಾರಿ ಬೆಲೆಗೆ ಸೇಲ್. ಕರುಗೆ ಬಣ್ಣ ಬಳಿದು ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ವೆಲ್ಕಮ್. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿಗೆ ಪ್ರಾಯೋಗಿಕವಾಗಿ ಚಾಲನೆ. ಗಂಗಾರತಿ ಮಾದರಿಯಲ್ಲಿ ಕರ್ಪೂರದಾರತಿ, ಧೂಪದಾರತಿ, ಮಹಾಮಂಗಳಾರತಿ ಸೇರಿ ತಾಯಿಗೆ ವಿವಿಧ ಆರತಿ. ಪ್ರಾಯೋಗಿಕ ಆರತಿ ಬಳಿಕ ಸರ್ಕಾರದಿಂದ ಅಧಿಕೃತವಾಗಿ ಕಾವೇರಿ ಆರತಿಗೆ ಚಾಲನೆ. ನಿರಂತರ ಮಳೆಯಿಂದಾಗಿ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರವಾಹ ಪರಿಸ್ಥಿತಿ. ರಾಪ್ತಿ ನದಿ ಅಪಾಯದ ಮಟ್ಟ ಮೀರಿ ಹರಿದ ಹಿನ್ನೆಲೆ ಜನಜೀವನ ಅಸ್ತವ್ಯಸ್ತ. ಸಂತ್ರಸ್ತ ಜಿಲ್ಲೆಗಳಲ್ಲಿ ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಿಎಂ ಯೋಗಿ ಸೂಚನೆ. ತೀವ್ರ ಹೊಟ್ಟೆ ನೋವಿನಿಂದ ರಜನಿಕಾಂತ್ಗೆ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ತಂದೆಯ ಆರೋಗ್ಯಕ್ಕಾಗಿ ದೇವರ ಮೊರೆ ಹೋದ ಪುತ್ರಿ ಸೌಂದರ್ಯ. ಚೆನ್ನೈನ ತಿರುವೊಟ್ಟಿಯೂರ್ ಶ್ರೀ ವಡಿಯುಡೈ ಅಮ್ಮನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಸ್ವಚ್ಛ ಭಾರತ್ ಮಿಷನ್ ಅಡಿ ಉತ್ತರ ಪ್ರದೇಶಕ್ಕೆ ಬಂಪರ್. ಮಹಿಳೆಯರಿಗಾಗಿ ಪಿಂಕ್ ಬಸ್ ಶೌಚಾಲಯ ಉದ್ಘಾಟಿಸಿದ ಸಿಎಂ. ಮನೆಗಳಿಂದ ಕಸ ಸಂಗ್ರಹಿಸುವ ವಾಹನ ಸೇರಿ ಹಲವು ಸೇವೆಗಳಿಗೆ ಚಾಲನೆ. ಜಾತ್ಯತೀತ ಅಂದ್ರೆ ಹಿಂದೂ ಧರ್ಮವನ್ನ ದೂಷಿಸಿ ಇತರೆ ಧರ್ಮಗಳನ್ನ ಹೊಗಳೋದ? ಸನಾತನ ಧರ್ಮ ನಾಶಕ್ಕೆ ಯತ್ನಿಸಿದವರೇ ನಾಶವಾಗ್ತೀರಿ. ತಪ್ಪು ನಡೆದಾಗ ಎದ್ದು ನಿಂತು ಪ್ರಶ್ನೆ ಮಾಡಬೇಕು ಎಂದು ತಿರುಪತಿಯಲ್ಲಿ ಗುಡುಗಿದ ಪವನ್ ಕಲ್ಯಾಣ್.
ಆಂಧ್ರಪ್ರದೇಶದ ವಿಜಯವಾಡದಲ್ಲಿರುವ ಕನಕದುರ್ಗ ದೇವಸ್ಥಾನಕ್ಕೆ ವಜ್ರಖಚಿತ ಕಿರೀಟ ಉಡುಗೊರೆ. ಮಹಾರಾಷ್ಟ್ರ ಮೂಲದ ಭಕ್ತರೊಬ್ಬರಿಂದ ದೇವಿಗೆ ಕಾಣಿಕೆ. ದಸರಾ ಹಿನ್ನೆಲೆ ಸಾರ್ವಜನಿಕರ ಮುಂದೆ ಕಿರೀಟ ಪ್ರದರ್ಶಿಸಿದ ಅರ್ಚಕರು. ವೈವಾಹಿಕ ಅತ್ಯಾಚಾರ ಅಪರಾಧವಲ್ಲ ಎಂದ ಕೇಂದ್ರ ಸರ್ಕಾರ. ಇದು ಸಮಾಜದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅರ್ಜಿ ವಿಚಾರಣೆಗೂ ಮುನ್ನವೇ ಕೇಂದ್ರದಿಂದ ಅಭಿಪ್ರಾಯ. ಮರಾಠಿ, ಬಂಗಾಳಿ ಸೇರಿ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ. ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆ. ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ 11ಕ್ಕೆ ಏರಿಕೆ. ತೆಲಂಗಾಣ ಸಚಿವೆ ಕೊಂಡಾ ಸುರೇಖಾ ವಿರುದ್ಧ ನಟ ನಾಗಚೈತನ್ಯ ತಂದೆ ಮಾನನಷ್ಟ ಮೊಕದ್ದಮೆ. ತಮ್ಮ ಕುಟುಂಬ ಸದಸ್ಯರ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ. ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕೋರಿ ನಾಗಾರ್ಜುನ ಕೋರ್ಟ್ ಮೊರೆ. ಅಕ್ರಮ ಬಂಧನ ಆರೋಪದಲ್ಲಿ ಸದ್ಗುರು ನೇತೃತ್ವದ ಈಶಾ ಫೌಂಡೇಶನ್ಗೆ ಬಿಗ್ ರಿಲೀಸ್. ಸ್ವಯಂ ಪ್ರೇರಿತವಾಗಿ ಆಶ್ರಮದಲ್ಲಿದ್ದೇವೆಂದ ಮಹಿಳೆಯರು. ಈಶಾ ವಿರುದ್ಧದ ತನಿಖೆಗೆ ಸುಪ್ರೀಂ ಕೋರ್ಟ್ ತಡೆ. ಮೊದಲ ಟಿ20 ವಿಶ್ವಕಪ್ ವಿಶ್ವಾಸದಲ್ಲಿರುವ ಭಾರತದ ವನಿತೆಯರು. ಟೀಂ ಇಂಡಿಯಾಗೆ ಇಂದು ಕಿವೀಸ್ ಸವಾಲು. ಶುಭಾರಂಭದ ನಿರೀಕ್ಷೆಯಲ್ಲಿರುವ ಹರ್ಮನ್ ಪಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.